ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇದು ಬಂದು ನೆನೆಯ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನನ್ನ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಬೆಳಗ್ಗೆ ಬೇಗ ಎದ್ದು ಅಮ್ಮ ಮನೆಗೆ ಬಂದಿದ್ದೀನಿ ಅಂತ. ಸೊ ಬಂದಿರೋ ಕಾರಣವೂ ಸಹ ಆಲ್ಮೋಸ್ಟ್ ಆಲ್ರೆಡಿ ಗೊತ್ತಾಗಿರುತ್ತೆ ಏನಂತನಾ. ಅಮ್ಮನ ಮನೆಯಲ್ಲಿ ಹುಳಿಕಾಳು ಹಪ್ಪಳ ಇಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಸೊ ನಾನು ಬಂದರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಹುಳಿಕಾಳು ಹಪ್ಪಳ ಇಡಬೇಕಿತ್ತು. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಎದ್ದು ಹೊರಟು ಬಂದಿದ್ದು. ಬರ್ತಿದ್ದಾಗೇ ನನ್ನ ಮಗಳ ಜೊತೆ ಎಲ್ಲ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಮ್ಮ ತಿಂಡಿ ಹಾಕ್ಕೊಟ್ರು, ಚಪಾತಿ ಮಾಡಿದರು ಅಂತ. ಚಪಾತಿನೂ ಸಹ ಎಲ್ಲ ತಿಂದ್ಕೊಂಡಾದ್ಮೇಲೆ ನಮ್ಮ ಕೆಲಸನೂ ಸಹ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇನ್ನು ಒಬ್ಬೊಬ್ಬರೇ ಬರೋರು ಇದ್ದರು ಜನ, ನಾವೇ 3 ಜನ ಏನು ಉತ್ತುತ್ತಿಲ್ಲ. ಅದಕ್ಕೆ ಇನ್ನು ಜನ ಬರ್ತಾರಲ್ಲ, ಸೊ ಅಷ್ಟರಲ್ಲಿ ನಾವು ಸ್ವಲ್ಪ ಸ್ಟಾರ್ಟ್ ಮಾಡಿರೋಣ ಅಂತ ನಾವು ಸಹ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ನಮ್ಮ ಮಗಳು ಇದ್ದವ್ರು ಬಂದ್ಬಿಟ್ಟು ನಾನು ಸಹ ನಿಮ್ಮ ಜೊತೆಗೆ ಹೆಲ್ಪ್ ಮಾಡ್ತೀನಿ, ನಾನು ಇನ್ನೂ ಹುಳಿಕಾಳು ಹಪ್ಪಳನೆಲ್ಲ ಹರಿತೀನಿ ಅಂದ್ಬಿಟ್ಟು ಅಲ್ಲಿ ಪ್ರೆಸ್ ಮಾಡಿ ಹಾಕ್ತಾಯಿರೋ ಉಂಡೆಗಳು ಅಲ್ಲೋಡಮ್ಮ, ಅಮ್ಮಗ ಕೆಲಸ ಕೊಡು ಮಾಡಲ್ಲ ಅಂತ. ಅರಿಯಮ್ಮ, ನೀನ್ ಜಾಣ. ಹಂಗೆ ಅರಿಬೇಕು. ನಂಗೆ ಇಲ್ಲ ಖಾಲಿ ನಂಗೆ ಎನರ್ಜಿ ಮಾಡಲಿ ಕೊಡೋಗಲು ಮಾತನ್ನೇ ಕೊಟ್ಟಿದ್ದಾರೆ ನಿಮಗೆ. ತಟ್ಟೆ ಹಾಲಿಗೊಂದು ತಟ್ಟೆ ಮುಚ್ಚಕ್ಕೆ ನಾನು ಒಬ್ಬಳೇ ಅರಿತಾ ಇದ್ನಲ್ಲ, ಅದಕ್ಕೆ ನಮ್ಮ ಮಗಳನ್ನೂ ಒಂದಷ್ಟು ಹೊತ್ತು ಕಂಪ್ನಿ ಕೊಟ್ಟರು. ನನ್ನ ತಮ್ಮ ಉಂಡೆಗಳನ್ನೆಲ್ಲ ಮೊದಲೇ ಮಾಡಿ ಇಟ್ಕೊಂಡಿರಲ್ಲ, ಸೊ ಅದನ್ನೆಲ್ಲ ಒತ್ತಿ ಹಾಕ್ತಾಯಿದ್ರು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಆಂಟಿದಿರು ಆ್ಯಂಡ್ ಫ್ರೆಂಡ್ಸ್ ಹೀಗೆ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಒಂದು 6 ಜನ ಆಗಿದ್ದು. ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಬಿದ್ದಿದ್ದು ದೇಶ ವಿಡಿಯೋ ಅಲ್ಲಿ ಕೂಡ ಬಾಗಿಲಿಂದ ಆಚೆ ಬಿಟ್ಟಿರ್ಲಿಲ್ಲ. ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಫಸ್ಟ್ ಟ್ರಿಪ್ಪಿನ ಹಪ್ಪಳ. ಅಂದರೆ ಇಷ್ಟ ತನಕ ಏನು ಎಲ್ಲರೂ ಕೂತ್ಕೊಂಡು ಅರ್ದಿದ್ದು. ಸೊ ಅದನ್ನೆಲ್ಲ ನಾವು ರೂಮಲ್ಲಿ ದೊಡ್ಡ ಮಂಚ ಇದೆ, ಇನ್ನು ಕೆಳಗಡೆ ಎಲ್ಲ ಹಾಕಿದ್ರೆ ನಮ್ಮ ಮಗಳು ಬಿಡಲ್ಲ. ಅದಕ್ಕೋಸ್ಕರ ರೂಮಲ್ಲಿ ಇರುವಂಥ ದೊಡ್ಡ ಮಂಚದ ಮೇಲೆ ಹಾಸಿಗೆಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನ ಕ್ಲೀನ್ ಮಾಡಿ ಅದ್ರ ಮೇಲೆ ಚಾಪೆ ಹಾಸಿ ಅದ್ರ ಮೇಲೆ ಮತ್ತೆ ಒಂದು ಕೌದಿ ಹಾಕ್ಬಿಟ್ಟು ಒಂದು ಪಂಚೆ ಹಾಯಿಸಿ, ಸೊ ಇವಾಗ ಅದ್ರ ಮೇಲೆ ನಾನು ಕ್ಲೀನಾಗಿ ಒಂದೊಂದೇ ಜೋಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಅಲ್ಲಿ ಅರಿಯೋದು ಎಷ್ಟು ಇಂಪಾರ್ಟೆಂಟು, ಇದನ್ನು ಒಣಗಾಕೋದೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲಸ. ಬಿಕಾಸ್ ಯಾಕೆ ಅಂತೀರಾ, ಹುಳಿಕಾಳು ಹಪ್ಪಳನ ಹರಿತಿದ್ದ ಇನ್ನೇನು ಡೈರೆಕ್ಟ್ ತಗೊಂಡೋಗಿ ಬಿಸಿಲಿಗೆ ಹಾಕೋ ಆಗಿಲ್ಲ. ಸೊ ಇದು ಹುಳಿಕಾಳು ಹಪ್ಪಳ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಹುಳಿಕಾಳು ಹಪ್ಪಳ ಇವತ್ತು ಅರ್ದು ಅಂದರೆ ಇವತ್ತೆಲ್ಲ ಅದನ್ನು ಮನೆ ಒಳಗಡೆನೆ ಕ್ಲೀನಾಗಿ ಲೈನಿಗೆ ಒಣಗಾಕ್ಬೇಕಾಗಿರುತ್ತೆ. ಅದ್ರಲ್ಲಿ ತಗೊಂತಾರಲ್ಲಿ ಕಡೆ ತಟ್ಟೆ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಇನ್ನೂ ಒಂದು ಅರ್ಧದಷ್ಟು ಮಿಕ್ಕಿದ್ದು ಅಂದ್ಬಿಟ್ಟು ಅದನ್ನು ಎಲ್ಲದನ್ನು ಸಹ ಕ್ಲೀನ್ ಮಾಡಿದಾಗಲೇ ಎಲ್ಲ ಅವೆಲ್ಲ ಪೇಪರ್ ಎಲ್ಲ ಇತ್ತು ಒಂದು ಕಡೆಗೆ. ಸೊ ಇನ್ನು ನೆಕ್ಸ್ಟ್ ಕ್ಲೀನಿಂಗನ್ನು ಮಾಡ್ತೀನಿ. ನೀನು ಚಾಪೆ ಎಲ್ಲ ಇತ್ತು, ನೀನು ಚಾಪೆ ಎತ್ತಿಕೋ ಅಲ್ಲಿ. ಹಾಂ
ಹಾಂ ಜಾಣ ಮರಿ. ಇಲ್ಲಿ ಇದೊಂದು ಹಾಂ ಇದೆಲ್ಲ ಚೆನ್ನಾಗಿ ಅರಿಬೋದು ನೈಸ್ಗೆ ಅಲ್ಲ. ಹಾಂ ನಮ್ದು ಚೆನ್ನಾಗಿ ಹಾಂ ಹಾಂ ಸರಿ ಹಾಂ ಆಯಿತು. ಅದೇ ಎತ್ಕೊ, ಎಲ್ಲ ಚಾಪೆಗಳು ಎತ್ಕೊಂಬರ್ಲಿಕ್ಕೆ ಮೂರೂ ತಟ್ಟೆ ಎಲ್ಲ ಎತ್ತಿ. ಇನ್ನು ನೆಕ್ಸ್ಟು ನೀವು ನೋಡ್ತಾ ಇದ್ರಲ್ಲ, ಸೊ ಕ್ಲೀನಿಂಗಲ್ಲಿ ನನ್ನ ಮಗಳೂ ಸಹ ಅವ್ರ ಕೈಲಿ ಆದಷ್ಟು ಅವರು ಹೆಲ್ಪ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಬೆಳಗ್ಗೆಯಿಂದ ಇಷ್ಟು ಹಪ್ಳಗಳನ್ನು ಅರ್ದಿದ್ವಲ್ಲ, ಇನ್ನು ಲಾಸ್ಟಲ್ಲಿ ಅರ್ದಿರೋವಂಥ ಹಪ್ಳಗಳನ್ನು ಸಹ ನಾನು ಕ್ಲೀನಾಗಿ ಲೈನ್ಗೆ ಬಂದು ಒಣಗಾಕೊತಾ ಇದ್ದೀನಿ. ಯಾಕವಾ ಕೂಡಾಕೊಂಡು ಹೋಗ್ತೀಯ ನನ್ನ ಕೂಡಾಕ್ತೀಯಾ? ಹಾಂ ಏನು ನೋಡ್ತಾ ಇದ್ದೀರಾ ಇದನ್ನು? ನಾನು 10-15 ದಿವಸದಿಂದ ನಮ್ಮ ಮನೆಯಲ್ಲಿ ಹಾಲನ್ನು ಕಾಯಿಸಿದಾಗ ನಾನು ಅದರ ಕೆನೆಯನ್ನು ಎತ್ತಿ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ. ಸೊ ನಮ್ಮ ಅತ್ತೆ ಮನೆಯಲ್ಲಿ ನಾವಿನ್ನು ಬೆಣ್ಣೆ ಕಡಿಯೋ ಅಂಥ ಮಿಷಿನನ್ನು ತೊಗೊಂಡಿಲ್ಲ. ಸೊ ಅದಕ್ಕೋಸ್ಕರ ಕೆನೆಯನ್ನೆಲ್ಲ ಎತ್ತಿಟ್ಟಿದ್ದೆ. ಈ ಸತಿ ಅಮ್ಮ ಮನೆಗೆ ಬಂದಲ್ಲ, ಸೊ ಇಲ್ಲಿತ್ತು ಅಂದ್ಬಿಟ್ಟು ಇದನ್ನೆಲ್ಲ ಇವಾಗ ನಾನು ಕೆನೆಯನ್ನು ಬೆಳಗ್ಗೆ ಬರ್ತಿದ್ದಾಗೇ ಅದಕ್ಕೆ ಒಂದು 3-4 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದು. ಸೊ ಇವಾಗ ನೋಡಿದ್ರಲ್ಲ, ಅಷ್ಟು ಚೆನ್ನಾಗಿ ಕೆನೆ ಎಲ್ಲ ಮೊಸರು ಕಟ್ಟಿತ್ತು. ಇವಾಗ ಅದನ್ನು ಕಡಿಯೋದಕ್ಕೆ ಅಂದ್ಬಿಟ್ಟು ಮಿಷಿನಲ್ಲೆಲ್ಲ ಆನ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಸೊ ಅದು ತಪ್ಪಲೆನೂ ಸಹ ಸ್ವಲ್ಪ ಚಿಕ್ಕದೇ ಆಗಿತ್ತು. ಬಟ್ ಆದರೆ ಕೆನೆಯಲ್ಲಿ ಬಂದಿದ್ದಂಥ ಏನು ಬೆಣ್ಣೆಯಂತೂ ಎಷ್ಟು ಸಖತ್ತಾಗಿತ್ತು ಅಂತೀರಾ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಲಿ ನಾನು ಮನೆಯಲ್ಲಿದ್ದಂಥ ಮೊಸರನ್ನು ಸಹ ತೊಗೊಂಬಂದಿದ್ದೆ. ಸೊ ಅದನ್ನು ಇನ್ನೊಂದು ಶಿಫ್ಟಲ್ಲಿ ಇವಾಗ ನಾನು ಈ ಮೊಸರನ್ನು ಹಾಕ್ಬಿಟ್ಟು ಅದನ್ನು ಕಡಿಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ತಡೀರಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇನ್ನು ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಸೊ ನಾನು ಆಗಲೇ ಕೆನೆಯನ್ನು ತೆಗ್ದಿದ್ದಂಥದ್ದು ಏನಿತ್ತು, ಸೊ ಅದನ್ನು ಇಷ್ಟೊತ್ತಕ ಅದು ಬೆಣ್ಣೆ ಬಂದಿದೆ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಮೊಸರನ್ನು ಕಡಿಯೋದಕ್ಕೆ ಇಡ್ತಾಯಿದ್ದೀನಿ. ಬೆಣ್ಣೆ ಅಂತೂ ಇಷ್ಟು ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನಲ್ಲಿ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದೆ, ಮೊಸರನ್ನ ಏನು ಏಪಾಕಿರೋದು ಮೊಸರು ಮಾಡೋದು, ಅದನ್ನೇ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಬಿಟ್ಟು ಅವತ್ತಿಂದ ಅವತ್ತಿಗೆ ಮಜ್ಜಿಗೆ ಮಾಡಿ ಖಾಲಿ ಮಾಡ್ಕೊಂಬಿಡ್ತಾಯಿದ್ದೆ. ಸುಮ್ಮನೆ ಬೆಣ್ಣೆಗೆಲ್ಲ ಯಾವಾಗ್ಲೂ ಅದಕ್ಕೋಸ್ಕರ ಇಟ್ಕೊಂಡು ಮಂತ್ ತೊಗೊಂಡು ಒಂದು ವಾರದ್ದು ಮೊಸರನ್ನೆಲ್ಲ ಕಲೆಕ್ಟ್ ಮಾಡಿ ವಾರದ್ದೆಲ್ಲ ಒಟ್ಟಿಗೆ ಕಡಿಯೋದನ್ನು ಮಾಡ್ಕೊತಾ ಇದ್ದೆ. ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡು ಜಾಸ್ತಿ ಮೊಸರನ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೆ. ಬಟ್ ಆದರೆ ಈ ಸತಿ ಹಂಗೆ ಮಾಡೋದು ಬೇಡ, ಇದನ್ನು ಒಂದು ಸತಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ಈಗ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತುಂಬ ಕ್ರೀಮಿಯಾಗಿ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಬರಬೇಕು. ಸೊ ಆಮೇಲೆ ಕಡಿತೀನಿ ಅಂದರು ಅಮ್ಮ. ಇನ್ನು ಅಷ್ಟೆಲ್ಲ ಮುಗಿಸಿದ್ಮೇಲೆ ನೈಟ್ ಊಟ ಮಾಡಿ ಮಲಿಕೊಂಡು ಬೆಳಗ್ಗೆ ಎದ್ದು ಹೊರಗಡೆ ಬರ್ತಿದ್ದಾಗೇ ನೋಡ್ತಾ ಇದ್ದೀರಲ್ಲ, ನವಿಲುಗಳಂತೂ ಎಷ್ಟು ಚೆನ್ನಾಗಿ ನಮ್ಮ ಕಾಯಿ ಶೆಡ್ ಮೇಲೆ ಕುತ್ಕೊಂಡು ಅವರು ಇನ್ನೂ ನವಿಲಂತೂ ಗರಿಯನ್ನೆಲ್ಲ ತೆಗ್ದಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಬರ್ತಿದ್ದಾಗೇ ನಮ್ಮಮ್ಮ ಬ್ಲೂ ಟೀಯನ್ನು ರೆಡಿ ಮಾಡಿದರು. ಬ್ಲೂ ಟೀ ಅಂದರೆ ಏನಿಲ್ಲ, ನೀರಿಗೆ ಶಂಖಪುಷ್ಪ ಹೂವು ಏನು ಬರುತ್ತೆ, ಸೊ ಅದನ್ನು ಒಂದು 5-6 ಹೂವುಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸೊ ಅದು ಕಲರ್ ಬಿಡುತ್ತಲ್ಲ, ಸೊ ಅದನ್ನೇ ನಾವು ಬ್ಲೂ ಟೀ ಆಗಿ ಕುಡಿಯೋ ಅಂಥದ್ದು. ನಾವು ಬಿಸಿನೀರನ್ನೆಲ್ಲ ಕುಡ್ಕೊಂಡು ಬರ್ತಿದ್ದಾಗೆ ಅಮ್ಮ ತಿಂಡಿ ಮಾಡೋದಕ್ಕೆ ಹೊರಟ್ರು. ನಾನು ಬಂದು ಏನು ನೆನೆ ಎಲ್ಲ ಒಣಗಾಕಿದ್ವಲ್ಲ ಹಪ್ಳಗಳನ್ನು, ಸೊ ಇವಾಗ ಅದನ್ನೆಲ್ಲ ಮತ್ತೆ ಎತ್ಕೊತಾ ಇದ್ದೀನಿ. ಸೊ ಈ ಇಷ್ಟು ಹಪ್ಳಗಳನ್ನೆಲ್ಲ ನಾವು ಕ್ಲೀನಾಗಿ ಒಂದೊಂದೇ ಎತ್ಕೊಂಡು ಯಾವುದನ್ನು ಅಂಟ್ಕೊಂಡಿದೆಯಾ ಹೇಗಿದೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಇದನ್ನೆಲ್ಲ ತೊಗೊಂಡೋಗಿ ಇವತ್ತು ನಾವು ಬಿಸಿಲಲ್ಲಿ ಒಣಗಾಕಬೇಕು.
ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಒಂದೊಂದೇ ಹಪ್ಪಳಗಳನ್ನು ಚಾಪೆ ಹಾಕಿ ಚಾಪೆ ಮೇಲೆ ಒಂದು ಸೀರೆಯನ್ನು ಹರಡಿಕೊಂಡು ಕ್ಲೀನಾಗಿ ಒಣಗಿಸ್ಕೊಬೇಕು. ಸೊ ಒಂದ್ರ ಮೇಲೆ ಒಂದು ಅಂಟ್ಕೊಳೋ ಥರ ಹಾಕೋದಕ್ಕಿಂತ ಸ್ವಲ್ಪ ಬಿಡಿಯಾಗಿ ಹಾಕೋದು ಅವನು ಸ್ವಲ್ಪ ಚೆನ್ನಾಗಿ ಒಣಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಎಲ್ಲ ಹಪ್ಪಳನೂ ಅಂದರೆ ನೆನ್ನೆ ಎಲ್ಲ ಏನು ಅಷ್ಟು ಹಪ್ಪಳಗಳನ್ನು ನಾವು ಅರ್ದಿ ಮಂಚದ ಮೇಲೆ ಒಣಗಾಕಿದ್ದೋ ಅಷ್ಟು ಹಪ್ಪಳಗಳನ್ನು ನಾನು ತೊಗೊಂಬಂದು ಈ ರೀತಿಯಾಗಿ ಸೀರೆ ಪೂರ್ತಿಯಾಗಿ ಒಣಗಾಕೊತಾ ಇದ್ದೆ. ಇದನ್ನು ಬಂದು ನಾನು ಬೆಳಗ್ಗೆನೇ ಮಾಡ್ಕೊತಾ ಇದ್ದೆ, ಬಿಕಾಸ್ ಆಮೇಲೆ ಒಂದು 9 ಗಂಟೆ 10 ಗಂಟೆ ಆದಮೇಲೆ ಬಿಸಿಲು ತುಂಬ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು 8:30 ಅಷ್ಟೊತ್ತಿಗೆಲ್ಲ ಹಪ್ಪಳನೆಲ್ಲ ಒಣಗಾಕಿ ಮುಗಿಸಿದ್ಮೇಲೆ ನೀವು ನೆನ್ನೆ ನೋಡಿದ್ರಲ್ಲ, ನೈಟ್ ನಾನು ಬೆಣ್ಣೆ ಎಲ್ಲ ಕಡಿಯೋದಕ್ಕೆ ಇಟ್ಟಿದ್ದೆ, ಅಮ್ಮ ಎಲ್ಲ ಕಡ್ದು ಇಟ್ಟಿದ್ರು. ಸೊ ಅದನ್ನ ಹಾಗೆ ಬಿಟ್ಟಿದ್ರು. ಇವಾಗ ಬೆಳಗ್ಗೆ ಡೈರೆಕ್ಟಾಗಿ ತುಪ್ಪ ಕಾಯಿಸ್ಕೊಳೋದಕ್ಕೆ ನಾವು ತಪ್ಪಲೆ ಒಳಗೆ ಹಾಕ್ಕೊಳ್ಳೋಣ ಅಂತ ಈಗ ನೋಡ್ತಾ ಇದ್ದೀರಲ್ಲ, ಬರೀ ಕೆನೆ ಮತ್ತು 1 ಲೀಟ್ರ್ ಮೊಸರಿಂದ ನಾನು ಇಷ್ಟು ಬೆಣ್ಣೆಯನ್ನು ತೆಗ್ದಿದ್ದೀವಿ. ಏನಿಲ್ಲ ಅಂದರೂ ತುಪ್ಪ ಅಂತೂ 1ರಿಂದ 1.5 kg ತುಪ್ಪನೇ ಬಂದೈತೆ, ಇಷ್ಟು ಬೆಣ್ಣೆ ಮತ್ತು ಇದರಿಂದ. ಅದಕ್ಕೋಸ್ಕರ ನನಗಾಗಿ ನಮ್ಮ ಅಮ್ಮಂಗೆ ಇಬ್ರಿಗೂ ಸಹ ತುಪ್ಪ ಆಯಿತು, ಅಷ್ಟು ಚೆನ್ನಾಗಿತ್ತು ಬೆಣ್ಣೆ. ನನ್ನ ಮಗಳಂತೂ ಒಂದು ಸ್ವಲ್ಪ ಹಾಗೆ ತಿನ್ನೋದಕ್ಕೂ ಸಹ ಟ್ರೈ ಮಾಡ್ತಾಯಿದ್ರು. ನಾವೇನು ಬೆಣ್ಣೆನ ಹಂಗೆ ತಿನ್ನೋದಿಲ್ಲ, ನನ್ನ ಮಗಳು ಮಾತ್ರ ಟೇಸ್ಟ್ಗೋಸ್ಕರ ತಿಂತಾಯಿದ್ರು. ಮನೆಯಲ್ಲೇ ಹಸು ಕರುಗಳು ಎಲ್ಲ ಇರೋದ್ರಿಂದ ಮನೆಯಲ್ಲಿ ನಾವೇ ಹಾಲು ಕಾಯಿಸಿ ಚೆನ್ನಾಗಿ, ನಾನಂತೂ ಒಂದೊಂದು ಸತಿ ಒಲೆಯಲ್ಲೇ ಹಾಲು ಕಾಯಿಸಿರ್ತೀನಿ. ಜಾಸ್ತಿ ಹಾಲಿದ್ದಾಗ ಒಲೆಯಲ್ಲೇ ಹಾಲು ಕಾಯಿಸ್ಕೊಂಡು ಅದನ್ನು ಕೆನೆ ಎಲ್ಲ ತೆಗೆದು ಒಂದು ಬಾಕ್ಸಲ್ಲಾದರೂ ಸ್ಟೋರ್ ಮಾಡಿಕೊಂಡು ನೀವು ಬೆಣ್ಣೆಕಾಯಿ ಮಾಡ್ಕೊಬೋದು. ಇಲ್ವಾ ಅದನ್ನೆಲ್ಲ ಪೂರ್ತಿಯಾಗಿ ಹಾಕಿ ಮೊಸರು ಮಾಡಿನೂ ಸಹ ನೀವು ಬೆಣ್ಣೆ ತಗೊಬೋದು. ಮಿಷಿನ್ ಇದ್ದರೆ ಮಿಷಿನಲ್ಲಿ, ಇಲ್ಲ ಮಂತಲ್ಲಿ ಕಡಿಯೋವಂಥವ್ರು ಮಂತಲ್ಲೆಲ್ಲ. ನೋಡಿ ಇಷ್ಟು ಬಂದಿದೆ ಬೆಣ್ಣೆ. ಇಷ್ಟೆಲ್ಲ ತೆಗ್ದಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಇದನ್ನೆಲ್ಲ ನಾನು ಕ್ಲೀನಾಗಿರೋ ನೀರಲ್ಲಿ ಒಂದು ಸತಿ ವಾಶ್ ಮಾಡ್ಕೊಂಬಿಟ್ಟು ಈಚೆ ಕಡೆನೇ ಕರೆಂಟ್ ಸ್ಟವ್ ಇತ್ತಲ್ಲ, ಸೊ ಅದ್ರ ಮೇಲೇ ಇಟ್ಕೊಂಬಿಟ್ಟು ನಾವು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಬೆಣ್ಣೆನೂ ಸಹ ತುಪ್ಪ ಆಗಿ ರೆಡಿಯಾಗಿರುತ್ತೆ ಅಂತ ಅಮ್ಮ ಅದಕ್ಕೆ ತುಪ್ಪದ ಹುಡಿ ಅಂದರೆ ಮೆಂತ್ಯ ಎಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಹುಡಿ, ಮತ್ತು ಅರಿಶಿನ ಕೊಂಬು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಅರಿಶಿನ ಪುಡಿ, ಉಪ್ಪು ಎಲ್ಲದನ್ನು ಹಾಕ್ಬಿಟ್ಟು ಅಲ್ಲಿ ತುಪ್ಪ ಕಾಯ್ತಾಯಿತ್ತು. ಇನ್ನೊಂದು ಸತಿ ಬಂದ್ಬಿಟ್ಟು ಹಪ್ಪಳ ಎಲ್ಲ ಕ್ಲೀನಾಗಿ ಒಣಗಾಕಿದ್ದೀನ ಅಂತ ಚೆಕ್ ಮಾಡ್ಕೊತಾ ಇದ್ದೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಹಪ್ಪಳನೂ ಸಹ ನಾನು ಅಮ್ಮ ಇಬ್ಬರು ಸೇರಿಬಿಟ್ಟು, ಆಮೇಲೆ ಅಮ್ಮನೂ ಬಂದಿದ್ರು ಹೆಲ್ಪ್ ಮಾಡೋದಕ್ಕೆ. ಸೊ ಇಬ್ಬರು ಸೇರಿ ಒಣಗಾಕಿ ರೆಡಿ ಮಾಡಿಕೊಂಡು, ಇನ್ನು ಅವತ್ತಿನ ವೆದರ್ ಅಂತೂ ನೋಡ್ತಾ ಇದ್ದೀರಲ್ಲ, ಆ ಕಡೆಗೆ ತುಂಬ ಬಿಸಿಲು ಇಲ್ಲ, ಈ ಕಡೆಗೆ ತುಂಬ ಮೋಡನೂ ಇಲ್ಲ ಅನ್ನೋ ಥರ ಆಗಿತ್ತು. ನಮಗಂತೂ ಈ ಹಪ್ಪಳ ಒಣಗೋದಕ್ಕೆ ತುಂಬ ಬಿಸಿಲು ಬೇಕಾಗಿತ್ತು, ಬಟ್ ಅಷ್ಟು ಬಿಸಿಲು ಇರಲಿಲ್ಲ. ಅದಕ್ಕೆ 1 ಅವರ್ ಎಕ್ಸ್ಟ್ರಾನೇ ಒಣಗಾಕಿದ್ದು. ಈಗ ನೋಡ್ತಾ ಇದ್ದೀರಲ್ಲ, ತುಪ್ಪ ಎಲ್ಲ ಕಾಯಿಸಾದ್ಮೇಲೆ ಒಂದು ಬಾಕ್ಸ್ ಪೂರ್ತಿ ನನಗೆ, ಇನ್ನೊಂದು ಬಾಕ್ಸಲ್ಲಿ 3/4 ಭಾಗ ಆಗಿದೆ, ಅದು ಅಮ್ಮರಿಗೋಸ್ಕರ. ಅವರನ್ನು ಸಹ ಎತ್ತಿಟ್ಕೊಂಡಿದ್ರು. ಸೊ ಅದೆಲ್ಲ ಆದಮೇಲೆ ಅಮ್ಮ ಫ್ರೈಡ್ ರೈಸ್ ಮಾಡಿದರು, ಪನ್ನೀರೆಲ್ಲ ಹಾಕ್ಬಿಟ್ಟು. ಸೊ ನಾನು ತಿಂಡಿ ಎಲ್ಲ ತಿಂದು ಮುಗಿಸ್ಕೊಂಡಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ರೆಡಿಯಾಗಿ ಊರಿಗೆ ಹೊರಡೋದಕ್ಕೆ ನನಗೂ ಸಹ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಐ ಥಿಂಕ್ ನನಗೆ ತಿಳಿದಿರೋ ಪ್ರಕಾರ ಇದೇ ಫಸ್ಟ್ ಟೈಮ್ ನಾನು ಮದುವೆ ಆಗಿ ಇಷ್ಟು ವರ್ಷಕ್ಕೆ ಒಂದೇ ದಿನಕ್ಕೆ ಬಂದು ಮತ್ತೆ ಅವತ್ತಿನ ಕೆಲಸ ಮುಗಿಸ್ಕೊಂಡು ಮಾರನೇ ದಿನ ಬೆಳಗ್ಗೆನೇ ಇದ್ದು ರಿಟರ್ನ್ ಹೊರಟಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಹೊಸದಾಗಿ ಡೈರಿಯನ್ನು ಓಪನ್ ಮಾಡಿರೋದ್ರಿಂದ ಕೆಲವೊಂದು ಸ್ಯಾಕ್ರಿಫೈಸಸ್ನ ನಾವು ಮಾಡಬೇಕು, ನಮ್ಮ ಮನೆಯವರು ಮಾಡಬೇಕು ಎಲ್ಲರೂ. ಇನ್ನು ಅಮ್ಮ ನನಗೆ ಹೂವು ಕೊಟ್ಟರು. ನಾನು ನೆನ್ನೆ ನಾನೇ ತೊಗೊಂಬಂದಿದ್ದಲ್ಲ ಮಳ್ಳೆ ಹೂವು ಮತ್ತು ಕನಕಾಂಬ್ರ. ಅಮ್ಮ ಕನಕಾಂಬ್ರನೇ ಕೊಡೋಕೆ ಬಂದರು. ಬೇಡಮ್ಮ, ಅದು ನಿನಗೆ ಇಷ್ಟ, ನೀನೇ ಮುಡ್ಕೊಂಡು. ಫೋನು ಯಾಕೆ ನಿಂಗೆ ಆಟೋ ಹುಡುಕ್ಬೇಕಾ? ಅಯ್ಯ ಬೇಡ ಐತಿಕಮ್ಮ. ಅಯ್ಯೋ ಅಪ್ಲೈ ಆ ಕಡೆ. ಹಾಂ 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 ಮೊಗ್ಗೆ ಸಿಟಿಗೆ ಬಾಯಿಗಂತೆ. ಇನ್ನು ಮನೆಯಲ್ಲಿ ನನ್ನ ತಮ್ಮ ಇರಲಿಲ್ಲ, ಅವನಿಗೆ ಇವೆಂಟ್ ಇತ್ತು ಅಂತ ಅವ್ನು ಬೆಳಗ್ಗೆನೇ ಎದ್ದು ಹೊರಟಿದ್ದ. ಸೊ ನೋಡಿದ್ರಲ್ಲ, ಅಜ್ಜಿ ಮೊಮ್ಮಗಳು ಪ್ರೀತಿ ಅಂತೂ ಎಷ್ಟು ಕೊಟ್ಟರು ತೀರದಲ್ಲೇ ಇರೋವಂಥದ್ದು. ಏನಕ್ಕಂದರೆ ಅಷ್ಟು ದಿನ ನಾವು ಏನು ಒತ್ತಿ ಸಾಕಿದ್ರು ಅಜ್ಜಿ ಮನೆಯಿಂದ ಹೊರಟಿ ಬರಬೇಕಾದ್ರೆ ಮಕ್ಳಿಗೂ ಒಂದು